ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಸೊ ಸ್ಕಿನ್ ಹೆಲ್ದಿ ಆಗಿರಬೇಕು ಮತ್ತೆ ಪಳಪಳನೆ ಹೊಳಿತಿರ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಹೌದು. ನಾವು ಮಾರ್ಕೆಟಲ್ಲಿ ಯಾವುದೇ ಸೋಪನ್ನು ತಗೊಳ್ಳಿ ಅಥವಾ ಯಾವುದೇ ಪ್ರಾಡಕ್ಟ್ಗಳನ್ನು ತಗೊಳ್ಳಿ, ತುಂಬ ಕಾಸ್ಟ್ಲಿ ಆಗಿ ಇರುತ್ತೆ. ಅಟ್ಲೀಸ್ಟ್ ನಮಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದಾದಂತಹ ಕೆಲವೊಂದು ವಸ್ತುಗಳನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಸೊ ಇವತ್ತು ನಾವು ಅಲೋವೆರಾವನ್ನು ಯೂಸ್ ಮಾಡಿ ಮನೆಯಲ್ಲಿ ಯಾವ ರೀತಿಯಾಗಿ ಸೋಪನ್ನು ರೆಡಿ ಮಾಡೋದಂತ ನೋಡೋಣ. ಫ್ರೆಶ್ ಆಗಿರುವಂತಹ 4 ಅಲೋವೆರಾ ತುಂಡುಗಳನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಡಸ್ಟು ಮತ್ತು ಕಸ ಎಲ್ಲ ಇರುತ್ತೆ. ಸೊ ಇದು ಸ್ಕಿನ್ಗೆ ಸೇರಿ ಮತ್ತು ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ. ಸೊ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹಾಗೆಯೇ ನೋಡಿ, ಸೈಡಲ್ಲಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೆ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಜಾರುತ್ತೆ ಕಟ್ ಮಾಡುವಾಗ, ಬಟ್ ಕೇರ್ಫುಲ್ಲಾಗಿ ನಾವು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಳಗಿನ ಪಲ್ಪನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೇಲಿನ ಸಿಪ್ಪೆ ಸಮೇತ ಕೂಡ ಹಾಕೋಬಹುದು, ಬಟ್ ನಾನಿಲ್ಲಿ ಹಾಕೋತಾ ಇಲ್ಲ. ಸೊ ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ತೆಗೆದು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಬೇಕು. ಇದು ತುಂಬ ದೊಡ್ಡದಾಗಿ ಇತ್ತು, ಸೊ ನಾನು ಈ ರೀತಿಯಾಗಿ ಸ್ಲೈಸ್ ಮಾಡಿ ಅದನ್ನು ಇವಾಗ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಮಾರ್ಕೆಟಲ್ಲಿ ಸೋಪ್ ತೊಗೋಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಇದೆಯಲ್ವಾ? ಪ್ರತಿಯೊಂದು ಸೋಪ್ ಕೂಡ ಇವಾಗ ತುಂಬಾ ಕಾಸ್ಟ್ಲಿ ಆಗಿದೆ. ನೆಕ್ಸ್ಟ್ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇದರ ಮೇಲೆ ಸೋಪ್ ಬೇಸ್ನ ಪೀಸ್ಗಳನ್ನು ಇಡಬೇಕು, ಅಂದರೆ ನೀರು ಟಚ್ ಆಗೋ ಥರ ಇರಬೇಕು ಸೋಪ್ ಬೇಸ್ನ ಪಾತ್ರೆಗೆ. ಸೊ ನೋಡಿ, ಇದು ತುಂಬ ಸುಲಭವಾಗಿ ಇವಾಗ ಕರಗ್ತಾ ಇದೆ. ಒಂದು 2-3 ನಿಮಿಷ ಮಾಡಿದ್ರೆ ಸಾಕು, ಬೇಗನೆ ಕರಗಿಬಿಡುತ್ತೆ. ನೋಡಿ, ಇವಾಗ ಇದಾಗಿದೆ. 2-3 ನಿಮಿಷ ಅಷ್ಟೇ, ತುಂಬ ಬೇಗ ಕರಗಿಬಿಡುತ್ತೆ. ಇದಕ್ಕೆ ನಾವು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಅಲೋವೆರಾ ಜ್ಯೂಸನ್ನು ಸೇರಿಸಬೇಕು. ನಾನಿಲ್ಲಿ ಯಾವುದೇ ಥರವಾದ ಕಲರನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಿಮಗೇನಾದರೂ ಕಲರ್ ಬೇಕನ್ನಿಸಿದರೆ ನೀವು ಕಲರನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅಂದರೆ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಬೋದು, ತುಂಬ ಗ್ರೀನಾಗಿ ಕಾಣಿಸುತ್ತೆ. ಇದನ್ನು ಹಾಕಿದ ಮೇಲೆ 2-3 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಮಾಡಿ ತಿರುಗಿಸ್ತಾನೆ ಇರಬೇಕು. ಹಾಗೆಯೇ ಇದಾದ ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕೋಬೇಕು. ನಾನು 3 ಕ್ಯಾಪ್ಸೂಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕಿದ ಮೇಲೆ ಸ್ಟವನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ನಾವು ಸೋಪನ್ನು ರೆಡಿ ಮಾಡೋಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಜಸ್ಟ್ 5 ಮಿನಿಟ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಇದನ್ನು ಮಾಡ್ಬೋದು. ನೆಕ್ಸ್ಟ್ ನಾನು ಚಿಕ್ಕ ಚಿಕ್ಕದಾಗಿರೋ ಕಪ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಿಂಡರ್ ಜಾಯ್ದು 2 ಕವರ್ ಇದೆ, ಅದನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅಚ್ಚು. ಹಾಗೆಯೇ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಸೋಪ್ ಮೋಲ್ಡ್ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ನೀವು ರೆಡಿ ಮಾಡ್ಕೋಬೋದು. ಹಾಗೆಯೇ ಅಲೋವೆರಾ ಸೋಪ್ ವಿಂಟರ್ ಸೀಸನ್ಗೆ ತುಂಬ ಒಳ್ಳೆಯದು, ಯಾಕಂದರೆ ತುಂಬ ಮಾಯ್ಶ್ಚರೈಸ್ ಆಗಿ ಇರುತ್ತೆ ಸ್ಕಿನ್. ಹಾಗೆಯೇ ತುಂಬ ಗ್ಲೋವಿಂಗ್ ಆಗಿ ಕಾಣುತ್ತೆ ಮತ್ತು ಹೆಲ್ದಿಯಾಗಿ ಇರೋ ಥರ ಮಾಡುತ್ತೆ ಈ ಅಲೋವೆರಾ ಸೋಪ್. ಈ ರೀತಿಯಾಗಿ ನಾವು ಸುಲಭವಾಗಿ ಮನೆಯಲ್ಲಿ ಸೋಪನ್ನು ರೆಡಿ ಮಾಡಿಕೊಂಡ್ರೆ 100% ನ್ಯಾಚುರಲ್ ಆಗಿ ಇರುತ್ತೆ. ಹಾಗೆಯೇ ಅಲ್ಪ ಸ್ವಲ್ಪನಾದರೂ ನಾವು ಮನಿಯನ್ನು ಸೇವ್ ಮಾಡ್ಬೋದು ಇದರಿಂದ. ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಕಪ್ಗೆ ಹಾಕೊಳ್ಳೋಣ. ಸೊ ಸ್ಟೌವಿಂದ ಇಳಿಸಿದ ತಕ್ಷಣ ಹಾಕೋದು ಬೇಡ, ಒಂದು 5-10 ನಿಮಿಷ ಬಿಟ್ಟು ಆದಮೇಲೆ ನಾವು ಈ ರೀತಿಯಾಗಿ ನಾವು ಸೋಪ್ ಮೌಲ್ಡ್ ಅಥವಾ ಕಪ್ಗಳಿಗೆಲ್ಲ ಹಾಕೋಬೇಕು. ಇದನ್ನು ನಾನಿವಾಗ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿರ್ತೀನಿ. ನೀವು ಬೇಕಂದರೆ ಫ್ರಿಡ್ಜಲ್ಲೂ ಕೂಡ ಇಡ್ಬೋದು, ಬಟ್ ರೂಮ್ ಟೆಂಪ್ರೇಚರಲ್ಲೂ ಕೂಡ ಆದಷ್ಟು ಬೇಗನೆ ಆಗುತ್ತೆ. ನೋಡಿ, ನಾನು 3 ಅವರ್ಸ್ ಇಟ್ಟಿದ್ದೆ. ಸೊ ಇದು ರೆಡಿಯಾಗಿದೆ ಆಲ್ಮೋಸ್ಟ್ ಆಗಿ. ತುಂಬ ನಿಮಗೆ ಗಟ್ಟಿಯಾಗಿ ಸೋಪ್ ಬರಬೇಕಂದ್ರೆ ಇನ್ನೊಂದು 7-8 ತಾಸು ಇಟ್ಟರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೋಡಿ, ಸರಳವಾಗಿ ಮನೆಯಲ್ಲಿ ಮಾಡುವಂತಹ ಅಲೋವೆರಾ ಸೋಪ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಹಾಗೆಯೇ ತುಂಬ ಸರಳವಾಗಿ ನಾವು ತುಂಬ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು. ಹಾಗೆಯೇ ಯಾವುದೇ ಥರವಾದ ಎಕ್ಸ್ಟ್ರಾ ಕಲರನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ನೋಡಿ ಯಾವ ರೀತಿಯಾದ ಕಲರ್ ಬಂದಿದೆ ಅಂತ. ಸೊ ಒಂಥರ ರೇರ್ ಕಲರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕಂತೂ. ಇನ್ನು ಅನೇಕ ರೀತಿಯಲ್ಲಿ ನಾವು ಹೋಮ್ ಮೇಡ್ ಸೋಪ್ಗಳನ್ನು ಮಾಡ್ಬೋದು. ಮಿಂಟ್ ಲೀವ್ಸ್ದಾಗಿರ್ಬೋದು, ಮತ್ತು ಫ್ರೂಟ್ಸ್ದಾಗಿರ್ಬೋದು, ರೋಸ್ದಾಗಿರ್ಬೋದು. ಸೊ ಎಲ್ಲದರಿಂದನೂ ಮಾಡ್ಬೋದು. ಸೊ ನೋಡಿದ್ರಲ್ವಾ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಸೋಪನ್ನು ನೋಡೋಕ್ಕೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.